ಪ್ರೀತಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ವ್ಯಾಖ್ಯೆ ಅಥವಾ ನಿರೂಪಣೆಯ ಸಂಕ್ಷಿಪ್ತವಾದ ಪರಿಚಯವನ್ನು ಮಾಡಿಕೊಡ್ತೇನೆ. ಅರಿಸ್ಟಾಟಲ್ನ ಪ್ರಕಾರ ತುಂಬ ವಿವರವಾಗಿ ಹೇಳಿದ್ದಾರೆ ವ್ಯಾಖ್ಯೆ ಅಂದ್ರೇನು ಅಥವಾ ನಿರೂಪಣೆ ಅಂದ್ರೇನು ಅಂತೇಳಿ. ತರ್ಕಶಾಸ್ತ್ರದಲ್ಲಿ ತಾರ್ಕಿಕ ವಾಕ್ಯಗಳನ್ನು ಮತ್ತು ತಾರ್ಕಿಕ ಪದಗಳನ್ನು ನೀವು ಅರ್ಥಪೂರ್ಣವಾಗಿ ಬಳಸಿದಾಗ ಮಾತ್ರ ನಿಮಗೆ ಅದರ ಉಪಯೋಗ ಆಗುತ್ತೆ, ಪ್ರಯೋಜನ ಆಗುತ್ತೆ. ಇಲ್ಲದೇ ಇದ್ದರೆ ಅದರ ಉಪಯೋಗ ಆಗೋದಿಲ್ಲ. ಆದ್ದರಿಂದ ನೀವು ತಾರ್ಕಿಕ ನಿರೂಪಣೆಯಲ್ಲಿ ತಾರ್ಕಿಕ ವ್ಯಾಖ್ಯೆ ಅಥವಾ ನಿರೂಪಣೆ ಅಂದ್ರೇನು ಅಂಥೇಳಿ ಸ್ಪಷ್ಟವಾಗಿ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋದಿಲ್ಲಿ ಬಹಳ ಮಹತ್ವವಾದ ಸಂಗತಿ ವಿದ್ಯಾರ್ಥಿಗಳೇ. ಇಲ್ಲಿ ಒಂದು ಪದವು, ಒಂದು ತರ್ಕ ಪದ, ಒಂದು ಪದವು ಒಂದು ವಸ್ತುವಿನ ಅಥವಾ ವಿಷಯದ, ಯಾವುದಾದ್ರೂ ಒಂದು ವಸ್ತುವಿನ ಬಗ್ಗೆ ಅಥವಾ ಒಂದು ವಿಷಯದ ಬಗ್ಗೆ ಸಮಗ್ರ ಗುಣ ವಿಶೇಷಗಳ ಸೂಚನೆಯನ್ನು ಒಳಗೊಂಡಿರುವುದೇ ವ್ಯಾಖ್ಯೆ. ಸಮಗ್ರ ಗುಣ ವಿಶೇಷಗಳು ಅಂದರೆ ಪ್ರತಿಯೊಂದು ಪದಕ್ಕೂ ಸಹ ತನ್ನದೇ ಆದ ಒಂದು ಅರ್ಥ ಇರುತ್ತೆ. ಆ ಪದ ಯಾವುದಾದ್ರೂ ಒಂದು ವಸ್ತುವಿನ ಕುರಿತು ಹೇಳ್ತಾ ಇರ್ಬೋದು ಅಥವಾ ಯಾವುದಾದ್ರೂ ವಿಷಯ ಅಥವಾ ವಿಚಾರವನ್ನು ಕುರಿತು ಹೇಳ್ತಾ ಇರುತ್ತೆ. ಆ ವಿಷಯದ ವಿಚಾರದ ಸಮಗ್ರ ವಿಶೇಷಣವನ್ನು ಕುರಿತು ಹೇಳೋದನ್ನು ನಾವು ವ್ಯಾಖ್ಯೆ ಅಥವಾ ನಿರೂಪಣೆ ಅಂತ ಹೇಳೋದನ್ನು ನಾವು ನೋಡ್ತಾ ಹೋಗ್ತೇವೆ. ಇಲ್ಲಿ ಒಂದು ಅರ್ಥದ ಪ್ರಶ್ನೆಗಳಿರುತ್ತೆ ಅಥವಾ ಎರಡು ಅರ್ಥದ ಪ್ರಶ್ನೆ ಇರುತ್ತೆ ವಿದ್ಯಾರ್ಥಿಗಳು. ತಾರ್ಕಿಕ ವ್ಯಾಖ್ಯೆ ಅಂದ್ರೇನು ಅಥವಾ ನಿರೂಪಣೆ ಎಂದ್ರೇನು ಅಂತೇಳಿ. ವ್ಯಾಖ್ಯೆಯು ಸ್ಪಷ್ಟವಾಗಿ ಆಲೋಚನೆಯಿಂದ ವಿಚಾರದ ಸಂಬಂಧಗಳನ್ನು ತಿಳಿಯುವುದು ಅವಶ್ಯ. ನಿಮಗೆ ಗೊತ್ತೇ ಇದೆ, ತರ್ಕಶಾಸ್ತ್ರದ ಉದ್ದೇಶ ಸರಿಯಾದ ಆಲೋಚನೆಯನ್ನು ಮಾಡ್ತಕ್ಕಂಥದ್ದು, ಆಲೋಚನೆಯನ್ನು ಕ್ರಮಬದ್ಧಗೊಳಿಸ್ತಕ್ಕಂಥದ್ದು, ಸ್ಪಷ್ಟಪಡಿಸ್ತಕ್ಕಂಥದ್ದು. ನಮ್ಮ ವಿಚಾರ ಸರಿಯಾದ ಆಲೋಚನೆಯ ಮೂಲಕ ಸ್ಪಷ್ಟ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಸ್ಪಷ್ಟವಾದ ಆಲೋಚನೆಯಿಂದ ವಿಚಾರದ ಸಂಬಂಧವನ್ನು ತಿಳಿತಕ್ಕಂಥದ್ದು ಅಗತ್ಯವಾಗಿದೆ. ಈಗ ಲಾಜಿಕ್ ಎನ್ನುವ ಪದ ಬಂದಿರೋದೇ ಲೋಗಸ್ ಎನ್ನುವ ಪದದಿಂದ. ಲೋಗಸ್ ಪದದ ಅರ್ಥ ಏನು? ವಿಚಾರದ ವೈಜ್ಞಾನಿಕ ಅಧ್ಯಯನ. ಹಾಗಾಗಿ ಆ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಯೋದಿಲ್ಲಿ ಅತ್ಯಂತ ಮುಖ್ಯವಾದ ಸಂಗತಿಯಾಗಿದೆ. ಈ ವಿಚಾರವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ಸಂಕ್ಷಿಪ್ತವಾಗಿ ತಿಳಿಸ್ತಕ್ಕಂಥದ್ದು ವ್ಯಾಖ್ಯೆ ಅಂತ ಹೇಳ್ಬೋದು. ವ್ಯಾಖ್ಯೆ ಅವಶ್ಯಕತೆ ಏನಿದೆ ಅಂದರೆ ನಮ್ಮ ಆಲೋಚನೆಯನ್ನು, ನಮ್ಮ ವಿಚಾರವನ್ನು ಸಂಕ್ಷಿಪ್ತಗೊಳಿಸಿ ಸ್ಪಷ್ಟಪಡಿಸ್ತಕ್ಕಂಥದ್ದು ಅಂತ ಹೇಳ್ಬೋದು. ಇಲ್ಲಿ ಸಂಕ್ಷಿಪ್ತವಾಗಿ ಉಪಯೋಗಿಸಬೇಕಾದ್ರೆ ಇಲ್ಲಿ ವ್ಯಾಖ್ಯೆ ಅಥವಾ ನಿರೂಪಣೆ ಅಂತಕ್ಕಂಥದ್ದು ಅತ್ಯಂತ ಅವಶ್ಯಕ. ನಾವು ಕಲ್ಪಿಸುವ ತರ್ಕಪದಗಳು ಸಂಕ್ಷಿಪ್ತವಾಗಿ ಇಲ್ಲದಿದ್ದರೆ ಅರ್ಥಪೂರ್ಣವಾಗಿ ಬಳಸಲು ಸಾಧ್ಯವಿಲ್ಲ. ನಾವು ಬಳಸುವ ವಾಕ್ಯಗಳಾಗಲಿ ಪದಗಳಾಗಲಿ ಅದು ಸರಿಯಾದ ಅರ್ಥ ವಿವರಣೆಯನ್ನು ಹೊಂದಿಲ್ಲ ಅಂತ ಹೇಳಿದರೆ ಅದನ್ನು ನಾವು ಬಳಸಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲಿ ಸರಿಯಾಗಿ ನಾವು ಪದಗಳನ್ನು ಬಳಸಬೇಕು ಅಂದರೆ ಅದು ಅರ್ಥಪೂರ್ಣವಾಗಿತ್ತು. ಅರ್ಥಪೂರ್ಣವಾಗೋದು ಅಂದರೆ ಅರ್ಥಪೂರ್ಣ ಯಾವಾಗ ಆಗುತ್ತೆ ಅಂದರೆ ವ್ಯಾಖ್ಯೆ ಅಥವಾ ನಿರೂಪಣೆಯನ್ನು ನಾವು ಬಳಸಿದಾಗ ಮಾತ್ರ ಸಾಧ್ಯ ಆಗುತ್ತೆ. ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅದು ಔಪಚಾರಿಕ ಶಿಕ್ಷಣ ಇರಬಹುದು ಅಥವಾ ಅನೌಪಚಾರಿಕ ಶಿಕ್ಷಣ ಇರಬಹುದು. ಔಪಚಾರಿಕ ಅಂತ ಹೇಳಿದ್ರೆ ನಾವು ಶಾಲಾ ಕಾಲೇಜುಗಳಲ್ಲಿ ಗುರುವಿನ ಮುಖೇನ ಕಲಿತಕ್ಕಂಥದ್ದು ಔಪಚಾರಿಕ ಶಿಕ್ಷಣ. ಅನೌಪಚಾರಿಕ ಶಿಕ್ಷಣ ಅಂದರೆ ನಾವು ಹುಟ್ಟಿನಿಂದಲೇ ನಮ್ಮ ತಂದೆ ತಾಯಿಗಳ ಜೊತೆಯಲ್ಲಿ ಬೆಳೀತಾ ನಮ್ಮ ಸುತ್ತಲಿನ ಜನರ ಜೊತೆ ನಾವು ಕಲಿತಕ್ಕಂತಹ ಒಂದು ಸಂಸ್ಕಾರವನ್ನು ಇಲ್ಲಿ ಅನೌಪಚಾರಿಕ ಶಿಕ್ಷಣ ಅಂತ ಹೇಳ್ತೀವಿ. ಇಲ್ಲಿ ಯಾವುದೇ ಆಗಲಿ ನಮ್ಮ ಬದುಕಿನ ಎಲ್ಲ ಕ್ಷೇತ್ರಗಳಲ್ಲಿ ಅದು ಔಪಚಾರಿಕ ಶಿಕ್ಷಣ ಆಗಿರ್ಬೋದು, ಅನೌಪಚಾರಿಕ ಶಿಕ್ಷಣ ಕ್ರಮದಲ್ಲಿ ಪದ ಸಂಪತ್ತನ್ನು ಅವುಗಳ ಅರ್ಥ ಸಂಪತ್ತನ್ನು ಬಳಸಿಕೊಳ್ಳುವುದು ಅಗತ್ಯ. ಅವುಗಳನ್ನು ಅರ್ಥಪೂರ್ಣಗೊಳಿಸಿಕೊಳ್ಳುವುದು ಅತ್ಯಂತ ಅವಶ್ಯಕ. ವಿಶ್ವದಾದ್ಯಂತ ವೈಜ್ಞಾನಿಕ ಆವಿಷ್ಕಾರಗಳು ಹೆಚ್ಚಿದಂತೆಲ್ಲ ನಮ್ಮ ಜ್ಞಾನದ ಕ್ಷೇತ್ರ ವಿಸ್ತಾರ ಆಗ್ತಾ ಹೋಗುತ್ತೆ. ಹೌದಾ? ವಿಶ್ವದಲ್ಲಿ ವೈಜ್ಞಾನಿಕ ಕ್ಷೇತ್ರ ಪ್ರತಿದಿನ ಹೊಸ ಆವಿಷ್ಕಾರಗಳಾಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಹಾಗಾಗಿ
ನೂತನ ವಿಷಯಗಳನ್ನು, ಹೊಸ ಹೊಸ ವಿಷಯಗಳನ್ನು ತಿಳಿಯುವ, ನಮ್ಮ ಅರಿವಿನ ಮಟ್ಟವನ್ನು ಹೆಚ್ಚಿಸಿಕೊಳ್ಳಬೇಕಾದ ಅಗತ್ಯವಿದೆ. ಹೊಸ ಹೊಸ ನೂತನವಾದ ವಿಚಾರಗಳನ್ನು, ವಿಷಯಗಳನ್ನು ತಿಳಿಬೇಕಾಗಿದೆ. ಆ ತಿಳಿಯುವುದರ ಮೂಲಕ ನಮ್ಮ ಅರಿವಿನ, ನಮ್ಮ ಜ್ಞಾನವನ್ನು ಅಥವಾ ಅರಿವಿನ ಮಟ್ಟವನ್ನು ನಾವು ಹೆಚ್ಚಿಸಿಕೊಳ್ಳಬೇಕಾದ ಅಗತ್ಯ ಇರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಮತ್ತು ಇಲ್ಲಿ ಅಗತ್ಯ ಮಾತ್ರ ಅಲ್ಲ, ನಮ್ಮ ಅರಿವನ್ನು ಹೆಚ್ಚಿಸಿಕೊಳ್ಳುವ ಅಗತ್ಯ ಮಾತ್ರ ಇಲ್ಲ. ಇಲ್ಲಿ ನಾವು ಚೆನ್ನಾಗಿ ಬದುಕಬೇಕು, ಸುಖವಾಗಿರಬೇಕು, ನೆಮ್ಮದಿಯಾಗಿರಬೇಕು, ಸಂತೋಷವಾಗಿರಬೇಕು ಅಂದರೆ ನಮ್ಮ ಸುತ್ತಮುತ್ತಲಿನ ಕಾಂಟೆಂಪರರಿ ಅಂದರೆ ಅಪ್ ಟು ಡೇಟ್ ಆಗೋದು ಅಂತ ಹೇಳ್ತಾರೆ, ವಾಸ್ತವಿಕ ಸತ್ಯಗಳನ್ನು, ಹೊಸ ಹೊಸ ಬದಲಾವಣೆಗಳನ್ನು ಸ್ವೀಕರಿಸುವ ಮನೋಭಾವನೆ ಇಂದು ಎಂದಿಗಿಂತ ಅಗತ್ಯವಾಗಿದೆ. ಹೌದಾ? ಉದಾಹರಣೆಗೆ ಆನ್ಲೈನ್ ಕ್ಲಾಸ್ನ ನೀವೆಲ್ಲ ಕೇಳ್ತಾ ಇದ್ದೀರಾ ವಿದ್ಯಾರ್ಥಿಗಳೇ. ಇಲ್ಲಿ ಈ ಆನ್ಲೈನ್ ಕ್ಲಾಸ್ ಕೇಳುವುದು ಮತ್ತು ನಾವು ಪಾಠ ಮಾಡುವುದು ಅಗತ್ಯ ಎಷ್ಟಿದೆಯೋ ಅನಿವಾರ್ಯ ಸಹ ಅಷ್ಟೇ ಆಗಿದೆ. ಯಾಕೆಂದರೆ ಇಲ್ಲದ್ರೆ ನಮಗೆ ನಿಮಗೆಲ್ಲ ಪರೀಕ್ಷೆ ಉತ್ತರ ಬರೀಲಿಕ್ಕೆ ಸಾಧ್ಯ ಆಗಲ್ಲ. ಆನ್ಲೈನ್ ಕ್ಲಾಸ್ಗಳನ್ನು ಮತ್ತೆ ಮತ್ತೆ ಪಾಠ ಕೇಳಿದಾಗ ನಿಮಗೆ ಉತ್ತರಗಳನ್ನು ಸರಿಯಾಗಿ ಬರೀಲಿಕ್ಕೆ, ಪಾಠ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹೀಗೆ ಈ ಬದಲಾವಣೆ ಇರ್ತಕ್ಕಂಥದ್ದು ಪ್ರಕೃತಿಯ ನಿಯಮ. ಈ ಬದಲಾವಣೆಗಳ ಬದಲಾವಣೆಯನ್ನು ಅಂದರೆ ಹೊಸ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ಹಾಗೆ ನಾವು ಹೊಸ ಹೊಸ ಜ್ಞಾನವನ್ನು ಪಡೆಯುವುದು ಅಗತ್ಯ ಮಾತ್ರ ಅಲ್ಲ, ಅನಿವಾರ್ಯ ಸಹ ಆಗಿದೆ. ನಮ್ಮ ಬದುಕಿನ ರೀತಿ ನೀತಿಗಳು ಬದಲಾಗ್ತಾ ಹೋಗುತ್ತೆ. ಆ ಬದಲಾವಣೆಗೆ ನಮ್ಮನ್ನು ನಾವು ಒಗ್ಗಿಸಬೇಕು ಅಥವಾ ಒಪ್ಪಿಕೊಳ್ಳಬೇಕು. ಮತ್ತು ಒಳಗೊಳ್ಳುವಿಕೆ ಅಂತ ಹೇಳ್ತಾರೆ. ನಮ್ಮ ಬದುಕಿನ ಒಂದು ಹರಿವಿನಲ್ಲಿ ನಾವು ಸಹ ಸೇರಿ ಹೋಗಬೇಕು ಅನ್ನುವುದನ್ನು ಈ ವ್ಯಾಖ್ಯೆ ಅಥವಾ ನಿರೂಪಣೆ ಮೂಲಕ ನೀವು ಕಲಿಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಅಂದರೆ ಇಲ್ಲಿ ಈ ವ್ಯಾಖ್ಯೆ ಹೊಸ ಹೊಸ ಆವಿಷ್ಕಾರಗಳು ಅಗತ್ಯನೂ ಹೌದು, ಅನಿವಾರ್ಯವೂ ಹೌದು. ಹಾಗಾಗಿ ಈ ಹೊಸ ಹೊಸ ಅರ್ಥಗಳನ್ನು ಕೊಡುವ ಪದಗಳು ಪ್ರತಿ ಕ್ಷಣವೂ ಹೊಸ ಹೊಸ ಅರ್ಥಗಳನ್ನು ಹೇಳ್ತಕ್ಕಂಥ ಅನೇಕ ಪದಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಅನೇಕ ಹೊಸ ಹೊಸ ಪದಗಳ ಬಳಕೆಯನ್ನು ನಮ್ಮ ಬದುಕಿನಲ್ಲಿ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಇಲ್ಲಿ ಹೊಸ ಹೊಸ ಅರ್ಥಗಳನ್ನು ಕೊಡ್ತಕ್ಕಂಥ ಪದಗಳನ್ನು ನಾವು ಪ್ರತಿ ಕ್ಷಣವೂ ಸೃಷ್ಟಿಯಾಗ್ತಾ ಇರೋದನ್ನು ನೋಡ್ತಾ ಇದ್ದೇವೆ. ಈ ಪ್ರತಿಯೊಂದು ವಿಜ್ಞಾನ ಶಾಖೆಯಲ್ಲಿಯೂ ಈ ರೀತಿಯ ಅನೇಕ ಪದಗಳು ಬಳಸುವ ಸಂದರ್ಭವಿರುತ್ತದೆ. ಈ ರೀತಿ ಅನೇಕ ಹೊಸ ಹೊಸ ಪದಗಳನ್ನು ಬಳಸುವ ಸಂದರ್ಭಗಳು ಬರ್ತಾ ಹೋಗುತ್ತೆ. ಅಂದರೆ ಇಲ್ಲಿ ವಿಶ್ವದಲ್ಲಿ ಅಥವಾ ಪ್ರಪಂಚದಲ್ಲಿ, ನಮ್ಮ ಸುತ್ತಮುತ್ತಲಿನ ಜಗತ್ತಿನಲ್ಲಿ, ವಿಶ್ವದಲ್ಲಿ ಇಂದು ವಿಪುಲವೂ ವೈವಿಧ್ಯಮಯವೂ ಆದಂತಹ ಅಸಂಖ್ಯಾತವಾಗಿರುವ, ವಿಶ್ವದಲ್ಲಿ ವಿಪುಲವೂ ವೈವಿಧ್ಯಮಯ, ವಿಪುಲ ಅಂದರೆ ಹೇರಳದ ಬೇಕಾದಷ್ಟು, ಮತ್ತು ವೈವಿಧ್ಯಮಯವಾಗಿರ್ತಕ್ಕಂತಹ ಅಸಂಖ್ಯಾತ, ಎಣಿಸಲಿಕ್ಕೆ ಸಾಧ್ಯವೇ ಇಲ್ಲ, ಅಸಂಖ್ಯಾತ, ಅಗಣಿತ ಅಂತ ಹೇಳ್ತಾರೆ. ಅಂದರೆ ನಮ್ಮ ಎಣಿಕೆಗೆ ಸಿಗಲಾರದಂತಹ ಅನೇಕ ವಸ್ತುಗಳು ಅಥವಾ ವಿಷಯಗಳು ಇರೋದನ್ನು ನಾವು ನೋಡ್ತಾ ಹೋಗ್ತೇವೆ. ವಿದ್ಯಾರ್ಥಿಗಳೇ, ನಮ್ಮ ದಿನನಿತ್ಯದ ಬದುಕಿನಲ್ಲಿ ವಿಶ್ವದಲ್ಲಿ ವಿಪುಲವೂ ವೈವಿಧ್ಯಮಯವೂ ಆಗಿರ್ತಕ್ಕಂತಹ ಅಸಂಖ್ಯಾತವಾಗಿರುವ ವಸ್ತುಗಳನ್ನು ನಾವು ನೋಡ್ತೇವೆ. ಈಗ ಉದಾಹರಣೆ ಹಣ್ಣು ಅಂತ ತಗೊಂಡ್ರೆ ಹಲವಾರು ವಿಧದ ಹಣ್ಣುಗಳನ್ನು ನಾವು ನೋಡ್ತೇವೆ, ಹಲವಾರು ವಿಧದ ಹೂಗಳನ್ನು ನೋಡ್ತೇವೆ. ವೈವಿಧ್ಯಮಯವಾಗಿದೆ ಯಾವುದು? ನಮ್ಮ ಬದುಕು, ನಮ್ಮ ಪ್ರಪಂಚ, ನಮ್ಮ ಸುತ್ತಮುತ್ತಲು ಅನೇಕ ವಿಚಾರಗಳನ್ನು, ಅನೇಕ ವಸ್ತುಗಳನ್ನು ನಾವು ನೋಡ್ತಾ ಹೋಗ್ತೇವೆ. ವಿಪುಲವಾಗಿದೆ, ಹೇರಳವಾಗಿದೆ, ಬೇಕಾದಷ್ಟಿದೆ. ಅವುಗಳಿಗೆಲ್ಲ ಒಂದೊಂದು ಪದವನ್ನು ನಾವು ಕೊಡ್ತಾ ಹೋಗ್ತೇವೆ. ಹಣ್ಣು ಅಂದರೆ ನೀವು ದಾಳಿಂಬೆ, ಮೋಸಂಬೆ, ಹೌದಾ, ಇಲ್ಲಿ ಮಾವಿನ ಹಣ್ಣು, ಕಿತ್ತಳೆ ಹಣ್ಣು, ಹೀಗೆ ಹಲವಾರು ಸಾವಿರಾರು ಹಣ್ಣುಗಳು. ನಮ್ಮ ಪ್ರದೇಶದಲ್ಲಿ ಬೆಳೀತಕ್ಕಂಥ ಹಣ್ಣುಗಳು ಮಾತ್ರ ನಮಗೆ ಪರಿಚಯ ಇದೆ. ಸಾವಿರಾರು ಹಣ್ಣುಗಳ ವಿಧಗಳಿದೆ, ಸಾವಿರಾರು ಹೂಗಳ ವಿಧಗಳಿದೆ. ಅವಕ್ಕೆಲ್ಲ ಒಂದೊಂದು ಹೆಸರು ಇರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ತಮ್ಮದೇ ಆದ ಒಂದು ಅಸ್ತಿತ್ವ ಇರುವುದನ್ನು, ತಮ್ಮದೇ ಆದ ಒಂದು ಆ ಪದ ಹೊಂದಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಇಲ್ಲಿ ವಿಶ್ವದಲ್ಲಿ
ಅಸಂಖ್ಯಾತವೂ ವಿಪುಲವೂ ವೈವಿಧ್ಯಮಯವೂ ಆದಂತಹ ವಸ್ತು ಮತ್ತು ವಿಷಯಗಳನ್ನು ಸೂಚಿಸುವ ಪದಗಳಿಗೆ ಆ ಪದಗಳು ಸೂಚಿಸುವ ಗುಣಗಳಿವೆ. ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಗುಣ ಇರುತ್ತೆ ವಿದ್ಯಾರ್ಥಿಗಳು, ತನ್ನದೇ ಆದ ರೂಪ ಇರುತ್ತೆ, ತನ್ನದೇ ಆದ ಒಂದು ಆಕಾರ ಇರುತ್ತೆ, ತನ್ನದೇ ಆದ ಒಂದು ರಸ ಇರುತ್ತೆ. ರಸ, ರುಚಿ, ರೂಪ ಇವೆಲ್ಲವನ್ನ ಹೊಂದಿರುತ್ತೆ ಯಾವುದೇ ವಸ್ತು ತಗೊಂಡು. ಹಾಗಾಗಿ ಆ ಪ್ರತಿಯೊಂದು ವಸ್ತುಗಳು ಹೊಂದಿರುವ ಗುಣಲಕ್ಷಣಗಳಿಗೆ ಒಂದು ಗಡಿಯನ್ನು ಅಥವಾ ವ್ಯಾಪ್ತಿಯನ್ನು ನಿರೂಪಿಸುವುದೇ ಇಲ್ಲಿ ವ್ಯಾಖ್ಯೆ ಅಂತ ಹೇಳ್ಬೋದು. ಇಲ್ಲಿ ವಿಶ್ವದಲ್ಲಿ ವಿಪುಲವೂ ವೈವಿಧ್ಯಮಯವೂ ಆಗಿರ್ತಕ್ಕಂತಹ ಅಸಂಖ್ಯಾತವಾಗಿರುವ ವಸ್ತುಗಳ, ವಿಷಯಗಳ ಗುಣಲಕ್ಷಣಗಳು ಅಥವಾ ಗುಣ ವಿಶೇಷಗಳಿಗೆ ಒಂದು ತನ್ನದೇ ಆದಂತಹ ಗಡಿಯನ್ನು, ಮಿತಿಯನ್ನು ಹೇಳ್ತಕ್ಕಂಥದ್ದೇ ನಿರೂಪಣೆ ಅಥವಾ ವ್ಯಾಖ್ಯೆ ಅಂತ ಹೇಳ್ಬೋದು. ಅದಕ್ಕೆ ಉದಾಹರಣೆ ಕಿತ್ತಳೆ ಹಣ್ಣು. ಕಿತ್ತಳೆ ಹಣ್ಣು ಅಂದ ತಕ್ಷಣ ನೀವು ಕಿತ್ತಳೆ ಹಣ್ಣಿನ ಬಗ್ಗೆನೇ ಯೋಚನೆ ಮಾಡ್ತೀರಾ, ಬಾಳೆಹಣ್ಣಿನ ಬಗ್ಗೆ ಯೋಚನೆ ಮಾಡಲ್ಲ. ಕಿತ್ತಳೆ ಹಣ್ಣು ಅಂದರೆ ಅದರ ಆಕಾರ, ಅದರ ಬಣ್ಣ, ಅದರ ಆಕಾರ ದುಂಡಾಗಿರುತ್ತದೆ, ಹಸಿರು ಅಥವಾ ಕೇಸರಿ ಬಣ್ಣ ಇರುತ್ತೆ. ಅದರ ರುಚಿ ಹೇಗಿರುತ್ತೆ? ಹುಳಿ ಹುಳಿ ಸಿಹಿ ಸಿಹಿ ಇರುತ್ತೆ. ಅದು ಸಿಪ್ಪೆ ಬಿಡಿಸಿ ನಾವು ತಿಂತೇವೆ. ಅದರ ಔಷಧಿ ಗುಣ ಏನು? ಅದರಲ್ಲಿ ಸಿ ವಿಟಮಿನ್ ಇರುತ್ತೆ. ಹೀಗೆ ಆ ಒಂದು ಪದವನ್ನು, ಆ ಹಣ್ಣಿನ ಒಂದು ಹೆಸರು ಹೇಳಿದ ತಕ್ಷಣ ಹಣ್ಣಿನ ಸಂಪೂರ್ಣವಾದ ಗುಣಲಕ್ಷಣಗಳು ತೆರೆದುಕೊಳ್ತಾ ಹೋಗ್ತವೆ. ನಾವು ಅದರದೇ ಆದ ಒಂದು ಮಿತಿಯ, ಒಂದು ಗಡಿಯನ್ನು, ಒಂದು ಚೌಕಟ್ಟನ್ನು, ಒಂದು ಗುಣಲಕ್ಷಣಗಳನ್ನು ಹೊಂದಿರುವುದನ್ನು ನಾವು ನಿರೂಪಣೆ ಅಂತ ಹೇಳ್ತೀವಿ. ಇಲ್ಲಿ ಒಂದು ವಸ್ತು ಅಥವಾ ವಿಷಯ ಸೂಚಿಸುವ ಗುಣಗಳಿಗೆ ಮತ್ತು ಕೆಲವು ಲಕ್ಷಣಗಳನ್ನು ಹೊಂದಿರುತ್ತೆ. ಆ ಲಕ್ಷಣಗಳಿಗೆ ಒಂದು ಗಡಿಯನ್ನು, ವ್ಯಾಪ್ತಿಯನ್ನು ನಿರ್ಧರಿಸುವುದೇ ನಿರೂಪಣೆ ಅಥವಾ ವ್ಯಾಖ್ಯೆ ಅಂತ ಹೇಳ್ಬೋದು. ಅದು ಯಾವುದೇ ವಸ್ತು ಆಗಿರ್ಬೋದು, ಯಾವುದೇ ವಿಷಯ ಆಗಿರ್ಬೋದು, ಅದು ರಾಜಕೀಯ ಆಗ್ಬೋದು, ಸಾಹಿತ್ಯ ಆಗಿರ್ಬೋದು, ಸಂಗೀತ ಆಗಿರ್ಬೋದು. ಸಂಗೀತದಲ್ಲಿ ಇಂಥದ್ದೇ ರಾಗ ಅಂತ ಇದೆ, ಇಂಥ ರಾಗ ಹೀಗೇ ಇರಬೇಕು ಅಂತ ನಿಯಮ ಇದೆ, ಹೌದಾ? ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ತನ್ನದೇ ಆದಂತಹ ಒಂದು ಗಡಿಯನ್ನು ಅಥವಾ ಒಂದು ಮಿತಿ ಅಂತ ಹೇಳಿಕ್ಕೆ ಬರಲ್ಲ, ಇಲ್ಲಿ ಒಂದು ಗಡಿಯನ್ನು ಅಥವಾ ವ್ಯಾಪ್ತಿಯನ್ನು ನಿರ್ಧರಿಸುವುದನ್ನು ನಾವು ನಿರೂಪಣೆ ಅಥವಾ ತಾರ್ಕಿಕ ವ್ಯಾಖ್ಯೆ ಅಂತ ಹೇಳ್ತೀವಿ. ವಿದ್ಯಾರ್ಥಿಗಳೇ, ಒಂದು ತರ್ಕ ಪದವು ಒಂದು ವಸ್ತುವಿನ ಅಥವಾ ವಿಷಯದ, ಅದು ವಸ್ತುವಿನ ಬಗ್ಗೆ ಆಗ್ಬೋದು ಅಥವಾ ವಿಷಯದ ಸಮಗ್ರ ಗುಣ ವಿಶೇಷಗಳ ಸೂಚನೆಯನ್ನು ಒಳಗೊಂಡಿರುವುದು ವ್ಯಾಖ್ಯೆ ಅಂತೇಳಿ ಒಂದು ಅಂಕದ ಪ್ರಶ್ನೆಗೆ ಉತ್ತರ ಬರೀಬೇಕಾಗುತ್ತೆ. ಒಂದು ತರ್ಕ ಪದ ಒಂದು ವಸ್ತುವಿನ ಅಥವಾ ಒಂದು ವಿಷಯದ ಸಮಗ್ರ ಗುಣ ಲಕ್ಷಣಗಳನ್ನು ಅಥವಾ ಗುಣ ಸೂಚನೆಯನ್ನು ಹೊಂದಿರತಕ್ಕಂಥದ್ದು ಅಥವಾ ಒಳಗೊಂಡಿರುವುದನ್ನು ನಾವು ವ್ಯಾಖ್ಯೆ ಅಥವಾ ನಿರೂಪಣೆ ಅಂತ ಹೇಳ್ತೀವಿ. ಈ ನಿರೂಪಣೆಯಲ್ಲಿ ಪದಗಳು ನಿರ್ದೇಶಿಸುವ ವಸ್ತುವಿನ ಗುಣವನ್ನು ಹೇಳುತ್ತದೆಯೇ ವಿನಃ ವಸ್ತುಗಳನ್ನು ಕುರಿತು ಹೇಳುವುದು. ಅಂದರೆ ಇಲ್ಲಿ ಈ ನಿರೂಪಣೆ ಕೊಡುವ ಜ್ಞಾನವು ಅಪರಿಪೂರ್ಣವಾದದ್ದೇನಲ್ಲ, ಇದು ಒಂದು ವಿಷಯವನ್ನು ಮತ್ತೊಂದು ವಿಷಯದಿಂದ ಪ್ರತ್ಯೇಕಿಸುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಒಂದು ವಿಷಯವನ್ನು, ಒಂದು ವಿಚಾರವನ್ನು, ಒಂದು ವಸ್ತುವನ್ನು ಮತ್ತೊಂದರಿಂದ ಪ್ರತ್ಯೇಕಿಸುತ್ತದೆ. ಆಯಾ ವಿಷಯದ ಸಂಕ್ಷಿಪ್ತ ಪರಿಚಯವನ್ನು ಮಾಡಿಕೊಡುತ್ತದೆ. ಆದ್ದರಿಂದ ಬೇರೆ ಬೇರೆ ವಿಷಯಗಳನ್ನು ಆಳವಾಗಿ ಅಭ್ಯಾಸ ಮಾಡಲು ಸಹಾಯವಾಗುತ್ತದೆ. ಈ ದೃಷ್ಟಿಯಿಂದ ಎಲ್ಲ ಶಾಸ್ತ್ರಗಳ ಪ್ರಾರಂಭದಲ್ಲಿ ನಿರೂಪಣೆ ಕಂಡುಬರುತ್ತದೆ. ನೀವು ಯಾವುದೇ ಶಾಸ್ತ್ರದಲ್ಲಿ ನಿರೂಪಣೆಯಲ್ಲಿ ಬೇರೆ ಬೇರೆ ವಿಷಯಗಳನ್ನು ನಾವು ಸಂಕ್ಷಿಪ್ತವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ, ಸಂಕ್ಷಿಪ್ತವಾಗಿ ಅದನ್ನು ಪರಿಚಯ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಷ್ಟೇ ಅಲ್ಲ, ಇಲ್ಲಿ ಒಂದರಿಂದ ಮತ್ತೊಂದನ್ನು ನಾನು ಉದಾಹರಣೆಗಳ ಮೂಲಕ ಹೇಳ್ತಾ ಹೋಗ್ತೀನಿ. ಪ್ರತ್ಯೇಕಗೊಳಿಸೋದ್ರಿಂದ ಬೇರೆ ಬೇರೆ ವಿಷಯಗಳನ್ನು ಆಳವಾಗಿ ಅಭ್ಯಾಸ ಮಾಡಲು ಇಲ್ಲಿ ಸಹಾಯ ಆಗುತ್ತೆ. ಈ ದೃಷ್ಟಿಯಿಂದ ಯಾವುದೇ ಶಾಸ್ತ್ರ ತಗೊಳ್ಳಿ ನೀವು, ಅದು ಅರ್ಥಶಾಸ್ತ್ರ ಆಗ್ಬೋದು, ರಾಜ್ಯಶಾಸ್ತ್ರ ಆಗ್ಬೋದು, ಇತಿಹಾಸ ಆಗ್ಬೋದು, ಫಿಸಿಕ್ಸ್, ಕೆಮಿಸ್ಟ್ರಿ, ಯಾವುದೇ ಶಾಸ್ತ್ರದ ಪ್ರಾರಂಭದಲ್ಲಿ ನಾವು ಡೆಫಿನೇಷನ್ಸ್ಗಳನ್ನು, ತಾರ್ಕಿಕ
ನೋಡ್ತಾ ಹೋಗ್ತೀವಿ. ಅಂದರೆ ಎಲ್ಲ ಶಾಸ್ತ್ರಗಳ ಪ್ರಾರಂಭದಲ್ಲಿ ನಿರೂಪಣೆ ಕಂಡುಬರುತ್ತದೆ. ಅದನ್ನು ಅರಿಸ್ಟಾಟಲ್ ಏನು ಹೇಳ್ತಾನೆ, ನಿರೂಪಣೆಯು ಜ್ಞಾನದ ಆದಿಯಾದಂತೆ ಅಂತ್ಯವೂ ಹೌದು ಎಂದು ಅರಿಸ್ಟಾಟಲ್ ಅಭಿಪ್ರಾಯ ಪಡುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಒಂದು ತಾರ್ಕಿಕ ವಾಕ್ಯದಲ್ಲಿ ಉದ್ದೇಶ ಪದ ಹಾಗೂ ವಿಧೇಯ ಪದಗಳ ಸಂಬಂಧಗಳನ್ನು ಒಳಗೊಂಡಂತೆ ನಾವು ಬೇರೆ ಬೇರೆ ರೀತಿಯಲ್ಲಿ ನಿರೂಪಣೆಯನ್ನು ಮಾಡ್ತಾ ಹೋಗ್ತೇವೆ. ಆದ್ದರಿಂದ ಇಲ್ಲಿ ಒಂದು ತಾರ್ಕಿಕ ವಾಕ್ಯ, ಒಂದು ತರ್ಕವಾಕ್ಯದಲ್ಲಿನ ಉದ್ದೇಶ ಪದದ ಅತ್ಯಂತ ಮುಖ್ಯ ಲಕ್ಷಣ ಅಥವಾ ಸಾರ ಗುಣವನ್ನು ತಿಳಿಸುವುದು ವಿಧೇಯ ಪದ. ಒಂದು ತರ್ಕವಾಕ್ಯ ಅಂದ ತಕ್ಷಣ ನಿಮಗೆ ಅಲ್ಲಿ ಉದ್ದೇಶ ಪದ ವಿಧೇಯ ಪದ ಎರಡೂ ಇರೋದನ್ನ ನೋಡ್ತೀರ ವಿದ್ಯಾರ್ಥಿಗಳು. ಹಾಗಾಗಿ ಒಂದು ತಾರ್ಕಿಕ ವಾಕ್ಯ ತಗೊಂಡ್ರೆ ನೀವು, ಉದಾಹರಣೆಗೆ ಮಾನವ ವೈಚಾರಿಕ ಪ್ರಾಣಿ, ಮಾನವ ಇದನ್ನ ಸಬ್ಜೆಕ್ಟ್, ಇದನ್ನ ಪ್ರೆಡಿಕೇಟ್ ಅಂತ ತಗೊಳ್ಳಿ. ಇಲ್ಲಿ ಉದ್ದೇಶ ಪದ ವಿಧೇಯ ಪದದ ಜೊತೆಯಲ್ಲಿ ಏನು ಮಾಡುತ್ತೆ, ಯಾವುದಾದ್ರೂ ಒಂದು ವಿಶೇಷ ಗುಣವನ್ನು ಅದು ಹೇಳ್ತಾ ಹೋಗುತ್ತೆ. ಒಂದು ತರ್ಕವಾಕ್ಯದಲ್ಲಿ ಉದ್ದೇಶ ಪದದ ಅತ್ಯಂತ ಮುಖ್ಯ ಲಕ್ಷಣ ಅಥವಾ ಸಾರ ಗುಣವನ್ನು ತಿಳಿಸೋದು ವಿಧೇಯ ಪದ. ನಾವು ಮಾನವ ಅನ್ನೋದನ್ನು ಉದ್ದೇಶ ಪದ ಅಂತ ತಗೊಂಡ್ರೆ ಈ ಉದ್ದೇಶ ಪದದ ಯಾವುದಾದರೂ ಒಂದು ಮಹತ್ವವಾದ ಗುಣವನ್ನು ವಿಧೇಯ ಪದದಲ್ಲಿ ಹೇಳೋದನ್ನು ನಾವು ನೋಡ್ತಾ ಹೋಗ್ತೇವೆ ವಿದ್ಯಾರ್ಥಿಗಳು. ಉದಾಹರಣೆ, ಮಾನವ ವೈಚಾರಿಕ ಪ್ರಾಣಿ ಎನ್ನುವ ವಾಕ್ಯದಲ್ಲಿ ವಿಧೇಯ ಪದ ಮಾನವನ ಅತ್ಯಂತ ಮುಖ್ಯ ಲಕ್ಷಣವನ್ನು ತಿಳಿಸೋದೇ ನಿರೂಪಣೆ. ಉದ್ದೇಶ ಪದದ ಯಾವುದಾದರೂ ಮುಖ್ಯವಾದ ಒಂದು ವಿಶೇಷ ಗುಣವನ್ನು ವಿಧೇಯ ಪದದ ಮೂಲಕ ಹೇಳುವಂಥದ್ದನ್ನೇ ನಾವು ನಿರೂಪಣೆ ಅಂತೇಳಿ ಹೇಳ್ತೇವೆ ವಿದ್ಯಾರ್ಥಿಗಳೇ. ಇಲ್ಲಿ ನಿರೂಪಣೆಯನ್ನು ನೀಡುವಾಗ ಒಂದು ವರ್ಗದಲ್ಲಿ ಹೇಗೆ ಒಂದು ವಿಶೇಷ ಗುಣ ಇರುತ್ತೆ ಅಂತ ಸಹ ನಾವು ನೋಡ್ತೇವೆ. ಒಂದು ವರ್ಗ, ಒಂದು ತರಗತಿ ಅಥವಾ ಒಂದು ಜಾತಿ ಅಂತ ಹೇಳ್ತಾರೆ, ಕ್ಲಾಸಿಫಿಕೇಶನ್ ಅಂತ ಹೇಳ್ತಾರೆ, ಒಂದು ಗುಂಪು, ಒಂದು ವರ್ಗ. ಇಲ್ಲಿ ಒಂದು ವರ್ಗದಲ್ಲಿ ನಾವು ಹೇಗೆ ಒಂದು ವಿಶೇಷ ಗುಣ ಇರುತ್ತೆ ಅಂತ ಹೇಳಿ ಸಹ ಇಲ್ಲಿ ವಿವರಿಸಬಹುದು. ಉದಾಹರಣೆ, ಪ್ರಾಣಿಗಳು ಅನ್ನುವುದನ್ನು ಒಂದು ವರ್ಗ ಅಂತ ತಗೊಂಡ್ರೆ, ಪ್ರಾಣಿಗಳು ಎನ್ನುವುದು ಒಂದು ವರ್ಗ, ಒಂದು ಕ್ಷೇತ್ರ, ಒಂದು ತರಗತಿ. ಈ ವರ್ಗದಲ್ಲಿ ಬೇರೆ ಬೇರೆ ಅಂಗಗಳನ್ನ ನಾವು ಕಾಣ್ತಾ ಹೋಗ್ತೇವೆ. ಇದರಲ್ಲಿರುವ ಇನ್ನೊಂದು ಅಂಗ ಮಾನವ ಅನ್ನೋದು ಒಂದು ವರ್ಗ ಅಂತ ತಗೊಂಡ್ರೆ ಇಲ್ಲಿ, ಅಥವಾ ಒಂದು ಜಾತಿ ವಿಶೇಷಣ ಅಂತ ಹೇಳಿ ಸಹ ಹೇಳ್ತಾರೆ. ನಾಲ್ಕು ಕಾಲಿನ ಪ್ರಾಣಿ ಅನ್ನೋದು ಮತ್ತೊಂದು ಜಾತಿ ಅಥವಾ ಮತ್ತೊಂದು ವರ್ಗ. ಪ್ರಾಣಿಗಳು ಅಂತ ನಾವು ತಗೊಂಡಾಗ ಅಲ್ಲಿ ಒಂದು ಮಾನವರು ಅಂತ ಒಂದು ತಗೋತೀವಿ, ಅದು ಒಂದು ವರ್ಗ. ನಾಲ್ಕು ಕಾಲಿನ ಪ್ರಾಣಿಗಳು ಮತ್ತೊಂದು ವರ್ಗ. ಮತ್ತೆ ನಾವು ನಾಲ್ಕು ಕಾಲಿನ ಪ್ರಾಣಿಗಳಲ್ಲಿ ಬೇರೆ ಬೇರೆ ವರ್ಗಗಳನ್ನ ಮಾಡ್ತಾ ಹೋಗ್ತೇವೆ. ಅದರಲ್ಲೇನು, ಸಸ್ಯಾಹಾರಿಗಳು ಅನ್ನುವ ಒಂದು ಜಾತಿ ಅಥವಾ ಒಂದು ಕ್ಲಾಸಿಫಿಕೇಶನ್, ಮಾಂಸಾಹಾರಿಗಳು ಅನ್ನುವುದು ಮತ್ತೊಂದು ಕ್ಲಾಸಿಫಿಕೇಶನ್ ಅಥವಾ ವರ್ಗ ಅಂತ ಹೇಳ್ತೀವಿ. ಅದರಲ್ಲಿ ಮತ್ತೆ ನಾವು ಪುನಃ ವರ್ಗ ಮಾಡೋದಾದರೆ, ವಿಭಾಗ ಮಾಡೋದಾದರೆ, ಕಶೇರುಕಗಳು, ಅಕಶೇರುಕಗಳು. ಮತ್ತೆ ನಾವು ಅದನ್ನು ವರ್ಗ ಮಾಡೋದಾದರೆ ಅಲ್ಲಿ ಸಸ್ತನಿಗಳು ಅಂತ ಹೇಳ್ತೀವಿ. ಹೀಗೆ ಬೇರೆ ಬೇರೆ ವರ್ಗಗಳನ್ನು ನಾವು ನೋಡ್ತಾ ಹೋಗ್ತೇವೆ. ಹಾಗಾಗಿ ಇಲ್ಲಿ ಈ ನಿರೂಪಣೆಯನ್ನು ನೀಡುವಾಗ ಒಂದು ವರ್ಗದಲ್ಲಿ ಹೇಗೆ ಒಂದು ವಿಶೇಷ ಗುಣ ಇರುತ್ತೆ ಅನ್ನುವುದನ್ನು ನೋಡ್ತೇವೆ ವಿದ್ಯಾರ್ಥಿಗಳೇ. ಈಗ ಪ್ರಾಣಿಗಳು ವರ್ಗದಲ್ಲಿ ನಾವು ಎರಡು ಭಾಗವನ್ನು ನೋಡ್ತೇವೆ. ಒಂದು ಮಾನವ. ಇಲ್ಲಿ ನಾವು ನಾಲ್ಕು ಕಾಲಿನ ಪ್ರಾಣಿಗಳು, ನಾಲ್ಕು ಕಾಲಿನ ಪ್ರಾಣಿಗಳು. ಮತ್ತೆ ಇದನ್ನು ನಾವು ವರ್ಗ ಮಾಡಿದ್ರೆ ಏನಾಗುತ್ತೆ, ಮತ್ತೆ ಇಲ್ಲಿ ಎರಡು ಭಾಗ ಮಾಡ್ತೇವೆ. ಒಂದು ಸಸ್ಯಾಹಾರಿಗಳು, ಮಾಂಸಾಹಾರಿ. ನೋಡಿ, ಬೇರೆ ಬೇರೆ ವರ್ಗಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸಸ್ಯಾಹಾರಿಗಳು, ಮಾಂಸಾಹಾರಿಗಳು. ಈ ಸಸ್ಯಾಹಾರಿಗಳಲ್ಲಿ ಮತ್ತೆ ವರ್ಗ ಮಾಡಬಹುದು.
ಒಂದೇನು ಕಶೇರುಕಗಳು, ಅಕಶೇರುಕಗಳು. ಮತ್ತೆ ನಾವು ಪುನಃ ವರ್ಗ ಮಾಡ್ತಾ ಹೋದ್ರೆ ಏನಾಗುತ್ತೆ, ಅಲ್ಲಿ ಸಸ್ತನಿಗಳು. ಹೀಗೆ ನೋಡಿ, ಒಂದು ಈ ಪ್ರಾಣಿಗಳು ಎನ್ನುವ ವರ್ಗದಲ್ಲಿ 2 ವಿಶೇಷ ಗುಣಗಳಿವೆ. ಮತ್ತೊಂದು ವರ್ಗ ಮಾಡಿದಾಗ ಅಲ್ಲಿ 4 ಕಾಲಿನ ಪ್ರಾಣಿಗಳು, ಮತ್ತೆ ಇಲ್ಲಿ ಮಾನವರು. ಮತ್ತೆ ಇದನ್ನು ನಾವು ಹೀಗೆ ಬೇರೆ ಬೇರೆ ವರ್ಗಗಳನ್ನಾಗಿ, ಗುಂಪುಗಳನ್ನಾಗಿ, ಆ ಗುಂಪುಗಳ ಮೂಲಕ ನಾವು ನಿರೂಪಣೆಯನ್ನು, ಆ ಗುಂಪುಗಳಿಗೆ, ಪ್ರತಿಯೊಂದು ಗುಂಪಿಗೆ ತನ್ನದೇ ಆದ ವಿಶೇಷ ಗುಣ ಇರುವುದನ್ನು ನಾವು ನೋಡ್ತಾ ಹೋಗ್ತೀವಿ. ಆ ವಿಶೇಷ ಗುಣದ ಮೂಲಕ ನಾವು ನಿರೂಪಣೆಯನ್ನು ಮಾಡ್ತಾ ಹೋಗ್ತೀವಿ ವಿದ್ಯಾರ್ಥಿಗಳು. ಹಾಗಾಗಿ ಇಲ್ಲಿ ಒಂದು ವರ್ಗ ಏನಾಗುತ್ತೆ, ನಿರೂಪಣೆಯನ್ನು ನೀಡುವಾಗ ಜಾತಿ ವಿಶೇಷಣಕ್ಕೆ ಅತಿ ಸಮೀಪವಾದ ವರ್ಗವನ್ನು ಸೂಚಿಸಬೇಕು. ಅತಿ ಸಮೀಪವಾದ ಒಂದು ವರ್ಗವನ್ನು ನಾವಿಲ್ಲಿ ಸೂಚಿಸಬೇಕಾಗುತ್ತೆ. ಹಾಗೆಯೇ ನಿರ್ಣಾಯಕ ವಿಶೇಷಣ ಅಂತ ಹೇಳ್ತಾರೆ. ನಿರೂಪಣೆ ಮಾಡಬೇಕಾದ್ರೆ ನಿರ್ಣಾಯಕ ವಿಶೇಷಣ ಅಂದರೆ ಒಂದು ವರ್ಗದಲ್ಲಿ ಇರುವ ಜಾತಿ ವಿಶೇಷಣವನ್ನು ಇತರೆ ಜಾತಿ ವಿಶೇಷಗಳಿಂದ ನಾವಿಲ್ಲಿ ಪ್ರತ್ಯೇಕಗೊಳಿಸುವ ಗುಣಕ್ಕೆ ನಿರ್ಣಾಯಕ ವಿಶೇಷಣ. ಒಂದು ಗುಂಪಿನಲ್ಲಿ ಇರ್ತಕ್ಕಂತಹ ವಿಚಾರದಿಂದ, ಅಂದರೆ ಒಂದು ಗುಂಪನ್ನು ಮತ್ತೊಂದು ಪ್ರತ್ಯೇಕಗೊಳಿಸ್ತೀವಿ. ಯಾವ ಕಾರಣದಿಂದ? ಒಂದು ವಿಶೇಷ ಗುಣದಿಂದ. ಹಾಗಾಗಿ ಇಲ್ಲಿ ಒಂದು ವರ್ಗದಲ್ಲಿ ಇರುವ ವಿಶೇಷ ಗುಣದಿಂದ ಆ ವರ್ಗದಿಂದ ಬೇರೆ ಜಾತಿ ಅಥವಾ ಇತರೆ ಜಾತಿ ವಿಶೇಷಣಗಳಿಂದ ಪ್ರತ್ಯೇಕಗೊಳಿಸುವ ಗುಣಕ್ಕೆ ನಾವು ನಿರ್ಣಾಯಕ ವಿಶೇಷಣ ಅಂತ ಹೇಳ್ತೀವಿ. ಪ್ರಾಣಿಗಳು ಎನ್ನುವ ವರ್ಗದಲ್ಲಿ ಅನೇಕ ರೀತಿಯ ಜಾತಿ ವಿಶೇಷಣಗಳು ಇರುವುದನ್ನು ನಾವು ನೋಡ್ತೀವಿ. ಪ್ರಾಣಿಗಳು ಅಂದರೆ ಅಲ್ಲಿ ಅನೇಕ ರೀತಿಯ ಪ್ರಾಣಿಗಳಿರುತ್ತೆ. ಮಾಂಸಾಹಾರಿಗಳು, ಸಸ್ಯಾಹಾರಿಗಳು, 4 ಕಾಲಿನ ಪ್ರಾಣಿಗಳು, ಅಥವಾ ಸಾವಿರಾರು ಪ್ರಾಣಿಗಳನ್ನು ನೀವು ನೋಡ್ತಾ ಹೋಗ್ತೀರ. ಕೋಟ್ಯಾಂತರ ಪ್ರಾಣಿಗಳನ್ನು ನೀವು ನೋಡ್ತಾ ಹೋಗ್ತೀರ. ಇಲ್ಲಿ ಈ ಮಾನವರು, ಇವುಗಳಲ್ಲಿ ಮಾನವರು ಇತರೆ ಪ್ರಾಣಿಗಳಿಗಿಂತ ಹೇಗೆ ಭಿನ್ನವಾಗಿದ್ದಾನೆ ಎಂದು ತಿಳಿಸಲು ನಾವೇನು ಮಾಡ್ತೀವಿ, ಅವನಲ್ಲಿ ಇರುವ ವಿಶಿಷ್ಟ ಗುಣವಾಗಿರುವ ಒಂದು ಆಂತರಿಕ ಗುಣವನ್ನು ಸೂಚಿಸ್ತೇವೆ. ಮಾನವ ಪ್ರಾಣಿಗಳ ಗುಂಪಿನಲ್ಲಿ ಸಾವಿರಾರು ಪ್ರಾಣಿಗಳಿವೆ, ಮಾನವ ಸಹ ಪ್ರಾಣಿನೇ. ಆದರೆ ಅವನನ್ನು ಆ ಪ್ರಾಣಿಗಳ ಗುಂಪಿನಿಂದ ಹೊರಗೆ ತೆಗಿತೇವೆ. ಹೇಗೆ, ಯಾಕೆ ಅಂದರೆ ಅವನಲ್ಲಿರುವ ಒಂದು ವಿಶೇಷ ಗುಣದಿಂದ. ಏನು ಆ ವಿಶೇಷ ಗುಣ ಅಂದರೆ ಆಂತರಿಕ ಗುಣವನ್ನು ಏನು, ಅದೇ ಅವನಲ್ಲಿರುವ ಬುದ್ಧಿಶಕ್ತಿ, ವಿಚಾರ ಶಕ್ತಿ. ಹೌದಾ? ಈ ವಿಚಾರ ಶಕ್ತಿ ಎಂಬುದು ಇತರ ಪ್ರಾಣಿಗಳಿಗಿಂತ ಅವನು ಪ್ರತ್ಯೇಕ ಎಂಬುದನ್ನು ನಿರ್ಣಯಿಸುತ್ತೇವೆ. ಅದನ್ನೇ ನಾವು ನಿರ್ಣಾಯಕ ವಿಶೇಷಣ ಅಂತೀವಿ. ಪ್ರಾಣಿಗಳ ಗುಂಪಿನಿಂದ ಮಾನವನನ್ನು ಪ್ರತ್ಯೇಕಗೊಳಿಸ್ತೇವೆ. ಹೇಗೆ ಅಂದರೆ ವಿಶೇಷಣ, ಯಾವ ವಿಶೇಷ ಗುಣ ಇದೆ ಅವನಲ್ಲಿ? ಆಂತರಿಕವಾಗಿ ಅಡಗಿರುವ ಬುದ್ಧಿಶಕ್ತಿ, ವಿಚಾರ ಶಕ್ತಿ. ಈ ವಿಚಾರ ಶಕ್ತಿ, ಬುದ್ಧಿಶಕ್ತಿ ಎಂಬುದು ಇತರೆ ಪ್ರಾಣಿಗಳಿಗಿಂತ ಅವನನ್ನು ಪ್ರತ್ಯೇಕಗೊಳಿಸುತ್ತದೆ. ಹೀಗೆ ಈ ಪ್ರತ್ಯೇಕಗೊಳಿಸುವ ಒಂದು ನಿರ್ಣಯವನ್ನು ನಾವು ಅದನ್ನು ನಿರ್ಣಾಯಕ ವಿಶೇಷಣ ಅಂಥೇಳಿ ನಿರೂಪಣೆಯಲ್ಲಿ ಹೇಳ್ತಾ ಹೋಗ್ತೇವೆ ವಿದ್ಯಾರ್ಥಿಗಳೇ. ಹಾಗೆಯೇ ಉಪಲಬ್ಧ ವಿಶೇಷಣ ಅಂತ ಹೇಳಿ, ಉಪಲಬ್ಧ ವಿಶೇಷಣ ಅಂದರೆ ಇದು ಸಹ ನಿರ್ಣಾಯಕ ವಿಶೇಷಣದಂತೆಯೇ ಎಲ್ಲ ವಸ್ತುಗಳಲ್ಲೂ ಸದಾ ಇರುವ ಒಂದು ಗುಣ. ಈ ಗುಣ ಏನಾಗಿದೆ, ನಿರ್ಣಾಯಕ ವಿಶೇಷಣದಂತೆ ಇಲ್ಲಿ ಅಗತ್ಯ. ಈ ಮಾನವನಲ್ಲಿ ನಿರ್ಣಾಯಕ ವಿಶೇಷಣ ಅಂದರೆ ಅವನಲ್ಲಿರುವ ವಿಚಾರ ಶಕ್ತಿ, ಬುದ್ಧಿಶಕ್ತಿ. ಹಾಗೆಯೇ ಇಲ್ಲೂ ಸಹ ಈ ನಿರ್ಣಾಯಕ ವಿಶೇಷಣದಂತೆ ಉಪಲಬ್ಧ ವಿಶೇಷಣ ಸಹ ಅಗತ್ಯವಾಗಿದೆ. ಇಲ್ಲಿ ವಸ್ತುವಿನ ರಚನೆಯಿಂದ ಹುಟ್ಟಿಕೊಂಡದ್ದು, ಆದರೆ ಸದಾ ಇರುವಂತಹ ಗುಣವಲ್ಲ. ಇದು ಸಹ ಮಾನವನಲ್ಲಿ ಸಹಜವಾಗಿ ಬಂದದ್ದಲ್ಲ, ನಂತರ ಅವನೇ ಅದನ್ನು ಒಳಗೊಂಡಿರ್ತಾನೆ ಅಥವಾ ಅದನ್ನು ರೂಢಿಸ್ಕೊಂಡಿರ್ತಾನೆ, ಒಂದು ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿರ್ತಾನೆ ಅನ್ನುವುದನ್ನು ನಾವು. ಉದಾಹರಣೆಗೆ, ಮಾನವನನ್ನು ಇತರೆ ಪ್ರಾಣಿಗಳಿಗಿಂತ ಭಿನ್ನವೆಂದು ತೋರಿಸುವ ವಿಚಾರ ಶಕ್ತಿ, ಆದರೆ ಮಾನವನ ಈ ವಿಚಾರ ಶಕ್ತಿಯಿಂದ, ಒಂದು ಮಾನಸಿಕ ಶಕ್ತಿಯಿಂದ, ಅವನಲ್ಲಿರುವ ಬೌದ್ಧಿಕತೆಯಿಂದ, ಸ್ಕಿಲ್ ಅಂತ ಹೇಳ್ತಾರಲ್ಲ, ಕುಶಲತೆ, ಕ್ರಿಯಾಶೀಲತೆಯಿಂದ ಅವನೇನು ಮಾಡ್ತಾನೆ, ಈ ಕ್ರಿಯಾಶೀಲತೆಯಿಂದ, ಮಾನಸಿಕ ರಚನೆಯಿಂದ ಉತ್ಪನ್ನವಾದಂತಹ
ಒಂದು ಕುಶಲತೆ ಅಂದರೆ ಕೌಶಲ್ಯ ಅಂತ ಹೇಳ್ತಾರಲ್ಲ, ಅದು ಹಾಡುಗಾರಿಕೆ ಆಗಿರ್ಬೋದು, ಚಿತ್ರ ಬಿಡಿಸೋದಾಗಿರ್ಬೋದು, ಕಲಾವಿದ ಆಗಿರ್ಬೋದು, ಅಥವಾ ಈಜುಗಾರಿಕೆ ಆಗಿರ್ಬೋದು, ಅಥವಾ ಅವನು ಬೇಟೆ ಆಡೋದಾಗಿರ್ಬೋದು, ಇವೆಲ್ಲವನ್ನ ಮಾನವ ರೂಢಿಸ್ಕೊಳ್ತಾ ಹೋಗ್ತಾನೆ ಅವನ ಒಂದು ಪ್ರವೃತ್ತಿಯಿಂದ, ಅವನ ಅಭ್ಯಾಸ ಬಲದಿಂದ. ಆದರೆ ಹೀಗೆ ಈ ಮಾನವನ ಒಂದು ಮಾನಸಿಕ ರಚನೆಯಿಂದ ಉತ್ಪನ್ನವಾದಂತಹ ಕುಶಲತೆ ಅಂದರೆ ಹಾಡುಗಾರಿಕೆ, ಈಜುಗಾರಿಕೆ ಅಥವಾ ಬೇಟೆ ಆಡುವಿಕೆ, ಇವು ಉಪಲಬ್ಧ ವಿಶೇಷಣಗಳು. ಇವುಗಳನ್ನ ನಾವು ಉಪಲಬ್ಧ ತಾನು ಸೃಷ್ಟಿಸಿಕೊಂಡಿರ್ತಕ್ಕಂತಹ ಒಂದು ವಿಶೇಷ ಗುಣಗಳು ಅಂತೇಳಿ ಹೇಳ್ತಾರೆ ವಿದ್ಯಾರ್ಥಿಗಳೇ. ಇದನ್ನು ಉಪಲಬ್ಧ ವಿಶೇಷಣ. ಆದರೆ ಎಲ್ಲರಲ್ಲೂ ಇರಲೇಬೇಕಾಗಿಲ್ಲ. ಇದು ಅವನೇ ರೂಢಿಸ್ಕೊಂಡಿರ್ತಕ್ಕಂಥ ಒಂದು ಆಲೋಚನೆಗಳನ್ನು ನಾವು ಉಪಲಬ್ಧ ವಿಶೇಷಣ ಅಂತ ಹೇಳ್ತೇವೆ. ಇನ್ನು ತಾತ್ಕಾಲಿಕ ಅಥವಾ ಆಕಸ್ಮಿಕ ವಿಶೇಷಣ ಅಂತ ಹೇಳ್ತಾರೆ. ಉಪಲಬ್ಧ ವಿಶೇಷಣದಂತೆ ನಿರ್ಣಾಯಕ ವಿಶೇಷಣದಿಂದ ಭಿನ್ನವಾದ ವಸ್ತುಗಳಲ್ಲಿ ಇರಬಹುದಾದ ಗುಣಕ್ಕೆ ತಾತ್ಕಾಲಿಕ ವಿಶೇಷಣ ಅಥವಾ ಇದನ್ನು ನಾವು ಆಕಸ್ಮಿಕ ವಿಶೇಷಣ ಅಂತೇವೆ. ಕೆಲವು ಆಕಸ್ಮಿಕವಾಗಿ ಕೆಲವು ಗುಣಗಳನ್ನು ಕೆಲವು ವ್ಯಕ್ತಿಗಳಲ್ಲಿ ಅಥವಾ ಕೆಲವು ವಸ್ತುಗಳಲ್ಲಿ ಇರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇದನ್ನು ಆಕಸ್ಮಿಕ ವಿಶೇಷಣ. ಉದಾಹರಣೆಗೆ ನಾವು ಮಾನವ ನಗರದಲ್ಲಿ ಕೆಲವರು ನಗರದಲ್ಲಿ ವಾಸ ಮಾಡ್ತಾರೆ, ಪಟ್ಟಣದಲ್ಲಿ ವಾಸ ಮಾಡಲೇಬೇಕಂತೇನಿಲ್ಲ. ಆಕಸ್ಮಿಕವಾಗಿ ಅವನು ನಗರವಾಸಿ ಆಗಿರ್ತಾನೆ ಹೊರತು ಅವನು ಮೂಲತಃ ಹಳ್ಳಿಯವನೇ ಆಗಿರ್ತಾನೆ. ಆಕಸ್ಮಿಕವಾಗಿ ಅವನ ವೃತ್ತಿ ಕಾರಣದಿಂದಲೋ ಅಥವಾ ವಿದ್ಯಾಭ್ಯಾಸದ ಕಾರಣದಿಂದಲೋ ಮತ್ಯಾವುದೋ ಕಾರಣದಿಂದ ಅವನು ನಗರದಲ್ಲಿ ಅಥವಾ ಪಟ್ಟಣದಲ್ಲಿ ವಾಸ ಮಾಡ್ತಾನೆ. ಹಾಗಂತ ಅವನನ್ನು ನಾವು ನಗರದಲ್ಲಿ ವಾಸಿಸುವುದು ಆಕಸ್ಮಿಕ ಅಥವಾ ಒಂದು ಆಕಸ್ಮಿಕ ವಿಶೇಷಣ ಅಥವಾ ತಾತ್ಕಾಲಿಕ ಒಂದು ವಿಶೇಷಣ ಅಂತೇಳಿ. ಕೆಲವರು ಏನು ಮಾಡ್ತಾರೆ, ಅವರ ವೃತ್ತಿ ಜೀವನ ಮುಗಿದ ನಂತರ ಮತ್ತೆ ಅವರು ಪುನಃ ತಮ್ಮ ಗ್ರಾಮಕ್ಕೆ ಬಂದು ನೆಲೆಸುವುದನ್ನು ನಾವು ನೋಡ್ತಾ ಹೋಗ್ತೇವೆ ವಿದ್ಯಾರ್ಥಿಗಳೇ. ಇದನ್ನು ಆಕಸ್ಮಿಕ ವಿಶೇಷಣ. ನಾವು ನಿರೂಪಣೆ ಮಾಡಬೇಕು ಅಂದರೆ ಯಾವುದಾದ್ರೂ ಒಂದು ವಸ್ತು ಅಥವಾ ಒಂದು ವಿಷಯದ ನಿರೂಪಣೆಯನ್ನು ಮಾಡಲಿಕ್ಕೆ ಈ ಎಲ್ಲ ವಿಚಾರಗಳು ಬೇಕಾಗುತ್ತೆ. ಅಂದರೆ ಹೇಗೆ ಒಂದು ವಸ್ತು ಅಥವಾ ಒಂದು ವಿಚಾರ ಅಂತಕ್ಕಂಥದ್ದು ಮತ್ತೊಂದು ವಸ್ತು ವಿಚಾರದಿಂದ ಭಿನ್ನವಾಗಿದೆ. ಅಂದರೆ ವೈವಿಧ್ಯ, ನಾನು ಪ್ರಾರಂಭದಲ್ಲೇ ಹೇಳಿದೆ, ವಿಶ್ವದಲ್ಲಿ ವೈವಿಧ್ಯಮಯವೂ ವಿಪುಲವೂ ಆಗಿರ್ತಕ್ಕಂತಹ ಅಸಂಖ್ಯಾತವಾಗಿರ್ತಕ್ಕಂತಹ ವಸ್ತುಗಳನ್ನು, ವಿಚಾರಗಳನ್ನು ನೋಡ್ತಾ ಹೋಗ್ತೇವೆ. ಆ ವಿಚಾರಗಳನ್ನು, ವಸ್ತುಗಳನ್ನು ಸ್ಪಷ್ಟವಾಗಿ ತಿಳಿಸಲಿಕ್ಕೆ ಒಂದು ಗಡಿಯನ್ನು, ಒಂದು ಎಲ್ಲೆಯನ್ನು ಅಥವಾ ಒಂದು ನಾವು ವ್ಯಾಪ್ತಿಯನ್ನು ನಿರ್ಧರಿಸುವುದನ್ನೇ ವ್ಯಾಖ್ಯೆ ಅಂತ ಹೇಳ್ತೀವಿ. ಹಾಗಾಗಿ ಯಾವ ವಿಶೇಷ ಗುಣಗಳಿಂದ ನಾವು ಆ ವಿಷಯಗಳನ್ನು, ಆ ವಸ್ತುಗಳನ್ನು ಗುರುತಿಸ್ತೇವೆ ಎನ್ನುವುದನ್ನು ನಿರೂಪಣೆಯ ಮೂಲಕ, ತಾರ್ಕಿಕ ವ್ಯಾಖ್ಯೆಯ ಮೂಲಕ ನಮಗೆ ತಿಳಿಲಿಕ್ಕೆ ಸಾಧ್ಯ ಆಗುತ್ತೆ ವಿದ್ಯಾರ್ಥಿಗಳೇ. ತಾರ್ಕಿಕ ವ್ಯಾಖ್ಯೆ ಎಂದರೆ ಯಾವುದೇ ಒಂದು ತರ್ಕ ಪದ, ಒಂದು ತಾರ್ಕಿಕ ಪದವು ಒಂದು ವಸ್ತುವಿನ ಅಥವಾ ಒಂದು ವಿಷಯದ ಸಮಗ್ರ ಗುಣ ವಿಶೇಷಗಳ ಸೂಚನೆಯನ್ನು ನಮಗೆ ನೀಡುವಂಥದ್ದು ಅಥವಾ ಸೂಚನೆಯನ್ನು ಒಳಗೊಂಡಿರುವುದನ್ನು ನಾವು ತಾರ್ಕಿಕ ವ್ಯಾಖ್ಯೆ. ಒಂದು ಅಥವಾ ಎರಡನೇ ಪ್ರಶ್ನೆ ಇದ್ದೇ ಇರುತ್ತೆ. ತಾರ್ಕಿಕ ಮತ್ತೊಮ್ಮೆ ನಿಮಗೆ ಹೇಳೋದಾದರೆ ತಾರ್ಕಿಕ ವ್ಯಾಖ್ಯೆ ಎಂದರೇನು, ನಿರೂಪಣೆ ಎಂದರೇನು ಹೇಳಿದರೆ, ಇದು ತಾರ್ಕಿಕ ವ್ಯಾಖ್ಯೆ ನಿರೂಪಣೆ ಅಂತಕ್ಕಂಥದ್ದು ತರ್ಕಶಾಸ್ತ್ರದಲ್ಲಿ ಅತ್ಯಂತ ಅವಶ್ಯಕ. ಯಾಕಪ್ಪ ಅಂತಂದರೆ ತರ್ಕಶಾಸ್ತ್ರದಲ್ಲಿ ತಾರ್ಕಿಕ ಬೇರೆ ಬೇರೆ ರೀತಿಯ ತರ್ಕವಾಕ್ಯಗಳನ್ನು, ಅವುಗಳ ರಚನೆಯನ್ನು, ತಾರ್ಕಿಕ ಪದಗಳ ತರ್ಕವಾಕ್ಯಗಳ ವರ್ಗೀಕರಣೆಯನ್ನು ನೋಡೋದ್ರ ಮೂಲಕ ನೀವು ಅನೇಕ ವಿಚಾರಗಳನ್ನು, ವಿಷಯಗಳನ್ನು ಇಲ್ಲಿ ತರ್ಕಶಾಸ್ತ್ರ ಅಂದರೆ ವಾಸ್ತವಿಕವಾದ, ಸ್ಪಷ್ಟವಾದ, ವೈಜ್ಞಾನಿಕವಾದ ವಿಚಾರಗಳನ್ನು ಹೇಳೋದು ತರ್ಕಶಾಸ್ತ್ರದ ಉದ್ದೇಶ. ವಿಚಾರದ ವೈಜ್ಞಾನಿಕ ಅಧ್ಯಯನ ಅಥವಾ ಥಿಯರಿ ಆಫ್ ನಾಲೆಡ್ಜ್ ಅಂತ ಹೇಳಿ ಆಲೋಚನೆಯನ್ನು ಸ್ಪಷ್ಟಪಡಿಸೋದು ತರ್ಕಶಾಸ್ತ್ರದ ಉದ್ದೇಶ. ಇಲ್ಲಿ ಭ್ರಮೆಯನ್ನಾಗಲಿ ಅಥವಾ ಕಲ್ಪನೆಯನ್ನಾಗಲಿ ತರ್ಕಶಾಸ್ತ್ರ ಒಪ್ಪೋದಿಲ್ಲ. ವಾಸ್ತವಿಕವಾದ ವಿಚಾರಗಳನ್ನು ಹೇಳೋ ಕಾರಣ ಇಲ್ಲಿ ನಾವು ಒಂದು ತಾರ್ಕಿಕ ವ್ಯಾಖ್ಯೆ ಅಥವಾ ನಿರೂಪಣೆ ಅಂತಕ್ಕಂಥದ್ದು ಎಲ್ಲ ಶಾಸ್ತ್ರಗಳಿಗೂ ಅಗತ್ಯ. ತರ್ಕಶಾಸ್ತ್ರ ಎಲ್ಲ ಶಾಸ್ತ್ರಗಳಿಗೂ ಅಗತ್ಯ ಆಗಿರೋದು. ತರ್ಕಶಾಸ್ತ್ರದ ಉದ್ದೇಶ
ಸರಿಯಾದ ಆಲೋಚನೆ, ಸರಿಯಾದ ಆಲೋಚನೆಯ ರೀತಿ ನೀತಿಗಳನ್ನು ತಿಳಿಸುವುದು. ಎಲ್ಲ ಶಾಸ್ತ್ರಗಳಿಗೂ ಸ್ಪಷ್ಟವಾದ ವಿಚಾರ ಮಾಡುವ ಒಂದು ಅವಶ್ಯಕತೆ ಇದೆ. ಆದ್ದರಿಂದ ವ್ಯಾಖ್ಯೆ ಅಥವಾ ನಿರೂಪಣೆ ಅಂತ ಹೇಳಿದರೆ ಯಾವುದಾದರೂ ಒಂದು ತರ್ಕಪದ ಒಂದು ವಿಷಯದ ಅಥವಾ ಒಂದು ವಸ್ತುವಿನ ಸಮಗ್ರ ಗುಣಲಕ್ಷಣಗಳ ಸೂಚನೆಯನ್ನು ಒಳಗೊಂಡಿರಬೇಕಾಗುತ್ತೆ. ಅಂದರೆ ಆ ವಸ್ತು ಅಥವಾ ವಿಚಾರದ ಸಂಪೂರ್ಣವಾದ ಗುಣಲಕ್ಷಣವನ್ನು ನಮಗೆ ತಿಳಿಸುವಂತಹ ಅಥವಾ ಒಳಗೊಂಡಿರತಕ್ಕಂತಹ ವಿವರಣೆಯನ್ನೇ ತಾರ್ಕಿಕ ನಿರೂಪಣೆ ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಇನ್ನು ನಿಮಗೆ ಇದಿಷ್ಟು ತಾರ್ಕಿಕ ನಿರೂಪಣೆ ವ್ಯಾಖ್ಯೆಯ ಬಗ್ಗೆ ವಿವರಣೆ ಆಯಿತು. ಮುಂದಿನ ತರಗತಿಯಲ್ಲಿ ನಿಮಗೆ ತಾರ್ಕಿಕ ವ್ಯಾಖ್ಯೆ, ಈ ತಾರ್ಕಿಕ ನಿರೂಪಣೆಗೆ ಹಲವಾರು ನಿಯಮಗಳಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಆ ತಾರ್ಕಿಕ ನಿಯಮಗಳನ್ನು ನಾನು ನಿಮಗೆ ಮುಂದಿನ ತರಗತಿಯಲ್ಲಿ ತಿಳಿಸ್ತೇನೆ. ಎಲ್ಲರಿಗೂ ಧನ್ಯವಾದಗಳು.